ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಯಾನ್ಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಹಾಗೆಯೇ ತುಂಬಾ ಚೆನ್ನಾಗಿದ್ದೇನೆ. ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತು ತುಂಬ ಸಿಂಪಲ್ ಆಗಿರುವಂತಹ, ಕ್ರಿಸ್ಪಿಯಾಗಿರುವಂತಹ ಹಾಗೆ ಸ್ಪೈಸಿ ಕೂಡ ಆಗಿರುವಂತಹ ಒಂದು ಸೈಡ್ ಡಿಶನ್ನು ಮಾಡ್ತಾಯಿದ್ದೇನೆ. ಬೆಂಡೆಕಾಯಿ ಫ್ರೈಯನ್ನು ಮಾಡ್ತಾಯಿದ್ದೇನೆ, ಅಥವಾ ಇದನ್ನು ಓಕ್ರಾ ಫ್ರೈ ಅಂತ ಸಹ ಕರೀತಾರೆ. ನೋಡಿ, ಈ ರೆಸಿಪಿಯನ್ನು ಮಾಡಲಿಕ್ಕೆ ನೀವು ಮೊದಲಿಗೆ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೆಂಡೆಕಾಯಿಯನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾದ ಒಂದು ಬಿಳಿ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಬೆಂಡೆಕಾಯಿಯನ್ನು ಹಾಕಿಬಿಟ್ಟು ಅದರಲ್ಲಿರುವ ನೀರನ್ನು ಈ ರೀತಿಯಾಗಿ ಸ್ವಲ್ಪ ಒರೆಸಿ ತೆಗಿಬೇಕು. ನೋಡಿ, ಇವಾಗ ಬೆಂಡೆಕಾಯಿಯನ್ನು ಕಂಪ್ಲೀಟಾಗಿ ಡ್ರೈ ಮಾಡಿದ ನಂತರ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಮಾಡೋದ್ರಿಂದ ನಮಗೆ ಇವಾಗ ಬೆಂಡೆಕಾಯಿಯನ್ನು ಒಂದು ಬೆಂಡೆಕಾಯಿಯಲ್ಲಿ ನಾನಿಲ್ಲಿ 2 ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಸಪೂರಕ್ಕೆ ನೀವು ಕಟ್ ಮಾಡ್ಕೊಳ್ಬೇಕು. ಒಂದು ಬೆಂಡೆಕಾಯಿಯಲ್ಲಿ 4 ಪೀಸನ್ನು ಮಾಡಿ ಅದರಲ್ಲಿ ಈ ರೀತಿಯಾಗಿ 2 ಪೀಸನ್ನು ಮಾಡಲಿಕ್ಕೆ ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೇನಲ್ಲ, ಆ ರೀತಿಯಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಬೆಂಡೆಕಾಯಿಯನ್ನು ಈ ರೀತಿಯಾಗಿ ಸಪೂರವಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಟದ್ದಾಯಿತು. ಇವಾಗ ಬೆಂಡೆಕಾಯಿಯನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲವನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಅರ್ಧ ಚಮಚ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ ಬೇಕಾಗಿರುವ ಸ್ಪೈಸಸನ್ನು ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ ಪೌಡರನ್ನು ಹಾಕ್ತಾ ಇದ್ದೇನೆ. ನಂತರ ನಾನಿಲ್ಲಿ ಇದಕ್ಕೆ 2 ರಿಂದ 3 ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೇನೆ. ಕಾರ್ನ್ಫ್ಲೋರನ್ನು ಹಾಕೋದ್ರಿಂದ ಇನ್ನಷ್ಟು ಕ್ರಿಸ್ಪಿಯಾಗಿ ಬರ್ತದೆ ಬೆಂಡೆಕಾಯಿ ಫ್ರೈ. ಹಾಗಾಗಿ ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಇದಕ್ಕೆ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕ್ತಾ ಇದ್ದೇನೆ. ರೈಸ್ ಫ್ಲೋರನ್ನು ಹಾಕ್ತಾ ಇದ್ದೇನೆ. ರೈಸ್ ಫ್ಲೋರ್ ಹಾಕೋದ್ರಿಂದ ಇನ್ನೂ ಸಹ ಕ್ರಿಸ್ಪಿಯಾಗಿ ಬರ್ತದೆ. ಹಾಗಾಗಿ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ.
ಓಕೆ, ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯೋ ತನಕ ವೆಯ್ಟ್ ಮಾಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವೇನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇವೆ ಬೆಂಡೆಕಾಯಿ ಮಸಾಲ, ಅದನ್ನು ಹಾಕಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಆದರೂ ಫ್ರೈ ಮಾಡಬೇಕು. ಇದನ್ನು ಡೀಪ್ ಫ್ರೈ ಮಾಡಬೇಕಾಗ್ತದೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಇದನ್ನು ಡೀಪ್ ಫ್ರೈ ಮಾಡಲೇಬೇಕಾಗ್ತದೆ. ಹಾಗಾದರೆ ಎಲ್ಲವನ್ನು ಡೀಪ್ ಫ್ರೈ ಮಾಡಿ ತರುವ. ಹಾಗೆಯೇ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕಾಗ್ತದೆ. ಯಾಕೆಂದರೆ ಬೆಂಡೆಕಾಯಿ ಬೀಜ ಇರ್ತದಲ್ಲ, ಅದೆಲ್ಲ ಬಿಸಿ ಎಣ್ಣೆಗೆ ಹಾಕಿದವಾಗ ಪಟ ಪಟ ಅಂತ ಹಾರ್ತದೆ. ಸೊ ಸ್ವಲ್ಪ ದೂರ ನಿಂತ್ಕೊಂಡು ಇದನ್ನು ಮಾಡಿಕೊಳ್ಳಿ. ಹಾಗಾದರೆ ಎಲ್ಲ ಬೆಂಡೆಕಾಯಿಯನ್ನು ಇವಾಗ ಫ್ರೈ ಮಾಡಿ ತರುವ. ಓಕೆ, ಇವಾಗ ಎಲ್ಲ ಬೆಂಡೆಕಾಯಿದು ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಸಹ ಇದನ್ನು ಮನೆಯಲ್ಲಿ ಊಟಕ್ಕೆ ಸೈಡ್ ಡಿಶ್ ಆಗಿ ಟ್ರೈ ಮಾಡಿ. ವಿಡಿಯೋನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.